ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕುದುರೆ ಹಾಗೂ ಸಿಂಹ. ಒಂದು ಊರಿನಲ್ಲಿ ತುಂಬಾ ಮುದಿದಾದ ಒಂದು ಕುದುರೆ ಇರುತ್ತೆ. ಆದ್ರೆ ಯಜಮಾನ ಇದು ಯಾವ ಕೆಲಸನೂ ಮಾಡ್ಕೊಡಲ್ಲ ಅಂತ, ಇದ್ರ ಬಳಿ ಶಕ್ತಿ ಇರಲ್ಲ ಅಂತ ಊಟ ಹಾಕೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾನೆ. ಮೇವು ಹಾಕೋದನ್ನೇ ನಿಲ್ಲಿಸ್ಬಿಟ್ಟು ದುಃಖದಿಂದ ಅದನ್ನ ಹೊರಗಡೆ ತಳ್ಳಿಬಿಟ್ಟಿರ್ತಾನೆ. ಅದು ಅವನ್ನ ಎಷ್ಟು ಬೇಡ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಬೇಡ್ಕೊಳ್ಳುತ್ತೆ. ಅವಾಗ ಅವನ ಮನಸ್ಸು ಕರಗಿ, ಸರಿ ನೀನ್ ಇವಾಗ ಹೋಗಿ ಕಾಡಿಗೆ ಹೋಗಿ ಸಿಂಹನ ಹಿಡಿತಂದ್ರೆ ನೀನು ಮತ್ತೆ ನಿನಗೆ ಈ ಮನೆಯಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳುತ್ತೆ. ಕುದುರೆಗೆ ತುಂಬಾ ಬೇಜಾರಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ನಾನು ಕಾಡಿಗೆ ಹೋಗಿ ಎಲ್ಲಿಂದ ತಗೊಂಡ್ ಬರ್ಲಿ ಸಿಂಹನ ಅಂತ ತುಂಬಾ ಬೇಜಾರಾಗಿ ಕುತ್ಕೊಳ್ಳುತ್ತೆ. ಅದೇ ವೇಳೆಗೆ ಅಲ್ಲಿಗೊಂದು ನರಿ ಬರುತ್ತೆ. ಹೊಸ ಅತಿಥಿ ಮತ್ತೆ ಸ್ನೇಹಿತ ಬಂದಿರೋದನ್ನ ಗಮನಿಸುತ್ತೆ. ಯಾಕೆ ಇಷ್ಟು ಬೇಜಾರಾಗಿದ್ಯಾ ಅಂತ ಕುದುರೆಯನ್ನ ಕೇಳುತ್ತೆ. ತನ್ನ ಗೋಳಿನ ಕತೆ ಹೇಳ್ತಾ ಹೋಗುತ್ತೆ. ಗೆಳೆಯ, ನಾನು ಈ ತರ ನನ್ಗೆ ಸಿಂಹನ ಕರ್ಕೊಂಡ ಅಂತ ಹೇಳ್ಬಿಟ್ಟಿದ್ದಾರೆ, ಮುದಿದಾಗಿದ್ದೀನಿ ಅಂತ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ಮೇವಿಲ್ದೆ ನಾನು ತುಂಬಾ ಬಳಲ್ತಾ ಇದ್ದೀನಿ ಅಂತ ಹೇಳುತ್ತೆ. ಸರಿ, ನರಿ ಅದಕ್ಕೆ ಹೇಳುತ್ತೆ, ಗೆಳೆಯ, ನಾನು ಹೇಳಿದಂತೆ ನೀನ್ ಕೇಳಿದ್ರೆ ನಾನು ನಿನಗೆ ಸಿಂಹನ ಹಿಡಿಯಲ್ಲ ಸಹಾಯ ಮಾಡ್ತೀನಿ, ಹಾಗೆ ನಿನ್ನ ಯಜಮಾನನಿಗೆ ಒಪ್ಪಿಸುವಂತ ಉಪಾಯವನ್ನು ಕೊಡ್ತೀನಿ ಅಂತ ಹೇಳುತ್ತೆ. ಇಷ್ಟು ಮಾಡಿದ್ರೆ ಸಾಕಪ್ಪ ನೀನು ಅಂತ ಕುದುರೆ ಹೇಳುತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ನೀನು ಈ ಜಾಗದಲ್ಲೇ ಇರು, ಮರದಡಿ ಸತ್ತು ಬಿದ್ದಿದಂತೆ ಮಲ್ಕೊಂಡಿರು, ನಾನು ಎದ್ದೇಳು ಅನ್ನೋವರೆಗೂ ಎದ್ದೇಳ್ಬೇಡ, ಇಲ್ಲೇ ಮಲ್ಗಿರು ಅಂತ ಹೇಳಿ ನರಿ ಹೊರಡುತ್ತೆ. ಕುದುರೆ ಹಾಗೆ ಮಲ್ಕೊಂಡಿರುತ್ತೆ. ಈಗ ಒಂದು ಸಿಂಹದ ಬಳಿ ಹೋಗುತ್ತೆ. ಅದರಲ್ಲಿ ವಿಧೇಯತೆಯಿಂದ ನಮಸ್ಕರಿಸಿ ಸಿಂಹಗೆ ಹೇಳುತ್ತೆ, ಮಹಾಪ್ರಭುಗಳೇ, ಇಲ್ಲಿ ಒಂದು ಕುದುರೆ ಸತ್ತು ಬಿದ್ದಿದೆ, ನೀವು ಬೇಕಾದ್ರೆ ಬಂದು ಅದನ್ನ ಆಹಾರವಾಗಿ ತೆಗೆದುಕೊಳ್ಬಹುದು, ನಾನು ಕರೆದುಕೊಂಡು ಹೋಗ್ತೀನಿ ಎಲ್ಲಿದೆ ಅಂತ ಹೇಳುತ್ತೆ. ಸಿಂಹಕ್ಕೆ ಬಾಯಲ್ಲಿ ಕುದುರೆ ಹೆಸರು ಹೇಳಿದ ತಕ್ಷಣ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅಂತ ಬಾಯಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಸರಿ ಅಂತ ಇಬ್ರು ಹೊರಡ್ತಾರೆ. ಸಿಂಹ ನೋಡುತ್ತೆ ಕುದುರೆ ಸತ್ತು ಬಿತ್ತಿರೋದು, ತುಂಬಾ ಖುಷಿಯಾಗತ್ತೆ. ಇನ್ನೇನು ಅದನ್ನ ತಿನ್ಬೇಕು ಅನ್ನೋ ಸಮಯದಲ್ಲಿ ನರಿ ಹೇಳುತ್ತೆ, ಪ್ರಭು, ಈ ಜಾಗ ತುಂಬಾ ವಿಶಾಲವಾಗಿದೆ, ನಾವು ಇದನ್ನ ಯಾಕೆ ನಿಮಗೂ ಹೇಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ತಿನ್ಬಾರ್ದು ಅಂತ ನಿರ್ಧರಿಸುತ್ತೆ. ಹೇಳುತ್ತೆ, ಇದ್ರ ಉಪಾಯನೂ ಚೆನ್ನಾಗಿರುತ್ತೆ, ಗುಹೆಯಲ್ಲಿ ಹೋದ್ರೆ ನಾನೊಬ್ನೇ ತಿನ್ಬೋದು ಅನ್ನೋ ಖುಷಿಗೆ ಸರಿ ಅಂತ ಹೇಳುತ್ತೆ. ಆದ್ರೆ ನಾನು ಇದನ್ನ ಹೇಗೆ ತೆಗೆದುಕೊಂಡು ಹೋಗೋದು, ಇದು ಬೇರೆ ಸತ್ತು ಬಿದ್ದಿದೆಯಲ್ಲ ಅಂತ ಹೇಳುತ್ತೆ. ಅದಕ್ಕೆ ನರಿ ಹೇಳುತ್ತೆ, ಸರಿ, ನಾನು ಒಂದು ಉಪಾಯ ಕೊಡ್ತೀನಿ, ನಿನ್ ಬಾಲವನ್ನು ಈ ಕುದುರೆ ಬಾಲನ ಎಳ್ದು ಕಟ್ತೀನಿ, ಅವಾಗ ನೀವು ಸುಲಭವಾಗಿ ಎಳ್ದುಕೊಂಡು ಹೋಗ್ಬೋದಲ್ವಾ ಅಂತ ಹೇಳುತ್ತೆ. ನರಿ ಮಾತು ಸರಿ ಅನ್ಸುತ್ತೆ. ಸರಿ ಅಂತ ಕುದುರೆ ಬಿದ್ದಿರುವ ಜಾಗದಲ್ಲಿ ಅದಕ್ಕೆ ಬೆನ್ನು ಕೊಟ್ಟು ನಿಂತಿರೋ ತರ ನರಿ ಸಿಂಹದ ಬಾಲಕ್ಕೆ ಕಟ್ಟುತ್ತೆ. ಕುದುರೆ ಕಿವಿಯ ಬಳಿ ಹೇಳುತ್ತೆ, ಏಳು, ನಿನ್ನ ಯಜಮಾನ ಬಳಿ ಬೇಗವಾಗಿ ಓಡು ಅನ್ನತ್ತೆ. ನರಿ ಹೇಳಿದ್ದೆ ತಡ ಕುದುರೆ ತಟ್ಟನೆ ಎದ್ದಿ ಕಣ್ಣು ಮುಚ್ಚಿ ಬಿಡೋಷ್ಟ್ರೊಳಗೆ ಯಜಮಾನನ ಮನೆ ತಲುಪಿರುತ್ತೆ. ದಾರಿಯುದ್ದಕ್ಕೂ ಮೈ ಕೈ ತರ್ಚಿ ಸಿಂಹಕ್ಕೆ ಗಾಯ ಆಗಿರುತ್ತೆ, ರಕ್ತ ಹರಿದು ಸತ್ತೇ ಹೋಗಿರುತ್ತೆ. ಕುದುರೆ ಸಾಹಸ ಕಂಡು ಯಜಮಾನನಿಗೆ ಆಶ್ಚರ್ಯ ಆಗತ್ತೆ. ಇಡೀ ಊರಿನ ಜನ ಅದನ್ನ ಕೊಂಡಾಡ್ತಾರೆ. ಯಜಮಾನ ಅದಕ್ಕೆ ಅಕ್ಕರೆಯಿಂದ ಮೇವನ್ನ ಹಾಕಕ್ಕೆ ಶುರು ಮಾಡ್ತಾರೆ. ಕುದುರೆ ಮನಸ್ಸಿನಲ್ಲೇ ನರಿಯ ಉಪಕಾರವನ್ನ ಸ್ಮರಿಸುತ್ತೆ. ಗ್ರಾಟಿಟ್ಯೂಡ್ ಇಸ್ ಸೋ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ಕಥೆಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಥೆಯನ್ನು ಕೇಳಿದ್ದಕ್ಕೆ. ನಾಳೆ ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿ ಆಗೋಣ. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಭವಂತು. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್ ಲವ್ ಯು.